ರಾಜ್ಯ ಸರ್ಕಾರದ ಮಂತ್ರಿಗಿರಿ ಜಂಜಾಟದಿಂದ ದೂರ ಉಳಿದಿರುವ ಮಾಜಿ ಸಚಿವ, ನಟ, ನಿರ್ಮಾಪಕ, ಚನ್ನಪಟ್ಟಣದ ಶಾಸಕ ಸಿಪಿ ಯೋಗೇಶ್ವರ್ ಅವರು ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಜುಲೈ 29ರ ಮಧ್ಯಾಹ್ನ 2 ಗಂಟೆ ಸಂದರ್ಭ ಸಿಪಿ ಯೋಗೇಶ್ವರ್ ಅವರು ತಮ್ಮ ಸುಪುತ್ರ ಧ್ಯಾನ್ ಅವರನ್ನ ಬೆಳ್ಳಿ ಪರದೆಯ ಮೇಲೆ ತರಲು ತಮ್ಮದೇ ಆದ RMG ಪ್ರೊಡಕ್ಷನ್ಸ್ ಮೂಲಕ ಕರ್ನಾಟಬಲಂ ಎಂಬ ಚಿತ್ರವನ್ನ ನಿರ್ಮಿಸ್ತಾ ಇದ್ದು, ಚಿತ್ರದ ಶೂಟಿಂಗ್ ಭರ್ಜರಿಯಾಗಿ ನಡೆದಿದೆ. ಚಾಲುಕ್ಯರ ನಾಡು, ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲು, ಐಹೊಳೆ, ಮಹಾಕೂಟ ಸೇರಿದಂತೆ ವಿವಿಧ ಐತಿಹಾಸಿಕ ಸ್ಥಳಗಳಲ್ಲಿ ಚಿತ್ರದ ಚಿತ್ರೀಕರಣವನ್ನ ನಡೆಸಿದ್ದಾರೆ. ಚಿತ್ರಕ್ಕೆ ಸಿಪಿ ಯೋಗೇಶ್ವರ್ ಅವರೇ ಕಥೆಯನ್ನ ಬರೆದಿದ್ದು, ಖ್ಯಾತ ನಿರ್ದೇಶಕ ನಾಗಣ್ಣ ಅವರು ಚಿತ್ರದ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ಅವರ ಪುತ್ರ ಧ್ಯಾನ್ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದು, ರಾಜಸ್ಥಾನದ ಮೂಲದ ನಟಿ ಮನಿಕಾ ವಿಶ್ವಕರ್ಮ ಸೇರಿ ಅನೇಕ ಜನ ತಾರಾ ಬಳಗವನ್ನ ಈ ಚಿತ್ರತಂಡ ಹೊಂದಿದೆ. ಇನ್ನು ಪಟ್ಟದಕಲ್ಲಿನಲ್ಲಿ ಕರ್ನಾಟಬಲಂ ಟೈಟಲ್ ಸಾಂಗ್ ಚಿತ್ರೀಕರಣ ಭರ್ಜರಿಯಾಗಿ ನಡೆದಿದ್ದು, ಈ ವೇಳೆ ಮಾತನಾಡಿದ ಸಿಪಿ ಯೋಗೇಶ್ವರ್ ಅವರು ರಾಜ್ಯದಲ್ಲಿ ನೀರಾವರಿ ಸಮಸ್ಯೆಗಳು, ಗುಳೆ ಹೊರಟ ಬಡಜನರ ಬದುಕು ಸೇರಿ ಚಾಲುಕ್ಯರ ನಾಡಿನ ಅಂದಿನ ಕಾಲದ ಕರ್ನಾಟಬಲಂ ಸೇನೆಯನ್ನ ಸ್ಫೂರ್ತಿಯನ್ನಾಗಿಟ್ಟುಕೊಂಡು ಸಾಮಾಜಿಕ ಕಳಕಳಿಯ ಚಿತ್ರವನ್ನ ಮಾಡ್ತಾ ಇದ್ದು, ಬರುವ 2027ರ ಜನವರಿ 15ರಂದು ತೆರೆ ಕಾಣಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಚಿತ್ರದ ನಾಯಕಿ ಮನಿಕಾ ವಿಶ್ವಕರ್ಮ ಅವರು ಕನ್ನಡ ಚಿತ್ರದಲ್ಲಿ ಅಭಿನಯಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಹಾಗೆ ಇಡೀ ವಿಶ್ವಕ್ಕೆ ಕಾಂತಾರ ಸಿನಿಮಾ ಕೊಟ್ಟ ಶೆಟ್ಟಿ ಬ್ರದರ್ಸ್, KGFನ ಯಶ್ ಅವರು ಸ್ಯಾಂಡಲ್ವುಡ್ನವರು. ಇಲ್ಲಿ ಕೆಲಸ ಮಾಡೋದು ನನ್ನ ಸೌಭಾಗ್ಯ ಅಂತ ಹೇಳಿದ್ರು. ಸೂಪರ್. ಇವತ್ತು ಇನ್ನೂ ಬಚ್ಚಿಬೇಕು ಅನಿಸುತ್ತೆ ನನಗೆ. ಹಿಂದೆಗಡೆ ಮಾಡಿಸ್ಕೊಟ್ಟಿರ್ತಾರೆ ನೋಡ್ತಿದ್ದಲ್ಲ ನಾನು.